9 ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು. ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು. 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು. ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು. 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು. ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು. 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು.
ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು, 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ, ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ, ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು. ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು, 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬದುಕು ಜೀವನವನ್ನ ಕೊಟ್ಟಂತಹ ತಂದೆ ತಾಯಿ ಹೆತ್ತವರನ್ನ ಈ ರಾಕ್ಷಸ ಪುತ್ರ ಕೊಂದು ಹಾಕಿದ್ದಾನೆ. ತನ್ನ ಕೈಯಾರೆ ತನ್ನ ತಾಯಿಯ ಕೊರಳನ್ನ ಸೀಳಿ, ಕುತ್ತಿಗೆಯನ್ನ ಸೀಳಿ ಕೊಂದು ಹಾಕಿದ್ರೆ, ತಂದೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಭೀಕರ ಘಟನೆ ಇದು. ಎಚ್ಎಎಲ್ನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಭೀಕರ ಕೊಲೆ ಪ್ರಕರಣ. ಹೇಳಿ ಕೇಳಿ ತಂದೆ ನಿವೃತ್ತ ಸೇನಾಪಡೆಯ ಕ್ಯಾಪ್ಟನ್ ಆಗಿದ್ರು ನವೀನ್ ಚಂದ್ರ ಭಟ್ ಅಂತೇಳಿ. ದಂತ ವೈದ್ಯೆಯಾಗಿ ತಾಯಿ ಶ್ಯಾಮಲಾ ಭಟ್ ಅವರು ಕೆಲಸ ಮಾಡ್ತಾ ಇದ್ರು, 55 ವರ್ಷ. ಬೆಂಗಳೂರಿನಲ್ಲಿ ರಾಕ್ಷಸ ಮಗನೊಬ್ಬ ಭೀಕರವಾಗಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಎಚ್ಎಎಲ್ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ತಂದೆ ಭಾರತ ಸೇನೆಗಾಗಿ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಗನನ್ನ ವಿದೇಶದಲ್ಲಿ ಓದಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಈ ದಾರಿ ತಪ್ಪಿದ ಮನೆ ಎಲ್ಲವನ್ನ ಹಾಳು ಮಾಡಿಕೊಂಡು ಕೊನೆಗೆ ಹೆತ್ತ ತಪ್ಪಿಗೆ ತಂದೆ ತಾಯಿಯನ್ನೇ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ.